ಜೋಳದ ಕಟಾವು ಹಾಕ್ತೀನಿ. ತಮ್ಮನ ಇದೆ ನೋಡಿ ಫ್ರೆಂಡ್ಸ್, ನಮ್ಮ ಗುಡ್ಡ ಹೊಸ ಗುಡ್ಡ ಗುಡ್ಡನೇ. ಇಲ್ಲಿ ಮುಂದೊಂದು ಜಾಗ ಇದೆ ಫ್ರೆಂಡ್ಸ್, ಆ ಜಾಗ ತೋರಿಸ್ತೀನಿ ನೋಡಿ. ಯಾವ ಥರ ಏರಿಸ್ಬೇಕು ಗಾಡಿ ಗುಡ್ಡನ. ವಿಡಿಯೋ ಮಾಡೋಕ್ಕೆ ಇನ್ನೊಬ್ರು ಇದ್ದರೆ ಭಾಳ ಅನುಕೂಲ ಆಗ್ತಿತ್ತು. ಬಟ್ ಈಗ ನೋಡಿ ನೀವು ಯಾವ ಥರ ಏರಿಸ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಗುಡ್ಡ ಏರಿಸೋದಂದ್ರೆ ಸುಮ್ಮನೆ ಸಾಮಾನ್ಯ ಮಾತಲ್ಲ. ಎಷ್ಟೋ ಜನ ಇಲ್ಲಿ ಬಿದ್ದು ಇಂಜುರಿ ಆಗಿದ್ದಾರೆ. ಅದರಲ್ಲಿ ಒಂದು ಹ್ಯಾಂಡಲ್ನ ಕ್ಯಾಮ್ರಾ ಹಿಡಿದು ಇನ್ನೊಂದು ಹ್ಯಾಂಡಲ್ಲಿ ಗಾಡಿ ಓಡಿಸೋದಂದ್ರೆ ಅಷ್ಟೇ ಈಸಿ ಮಾತಲ್ಲ. ಯಾಕಂದ್ರೆ ಸೆಕೆಂಡ್ ಗೇರ್ ಒಳಗೆ ಏರಿಸ್ಬೇಕಾಗುತ್ತೆ. ಅಲ್ಲಿ ಒಂದು ರೇಂಜಿಗೆ ಚೆನ್ನಾಗಿದೆ ಹೊರತು ಅದು ಕಲ್ಲುಗಳು ಭಾಳ ಇದೆಯಲ್ಲ, ಹೀಗಾಗಿ ನೋಡಿ. ನೋಡ್ರಿ ಈ ಥರ. ಓ ಮೈ ಗಾಡ್, ಈ ಥರ ಆಫ್ ರೋಡಿಂಗ್ ಇದೆ. ಈ ಥರ ಗುಡ್ಡ ಏರಿಸ್ಬೇಕು ನೋಡಿ. ಈ ಗುಡ್ಡ ಏರಿ ಹೋಗ್ಬೇಕು. ಇಲ್ಲಿಂದ ಅಲ್ಲಿಂದ ಕೆಳಗಿಂದ ಬಂದು ಈ ಥರ ಹಳ್ಳ ಇದೆ, ಅಲ್ಲಿ ಗುಡ್ಡ ಏರಿ ಹೋಗ್ಬೇಕು. ಇಷ್ಟೆಲ್ಲ ಹಾಕಿದ್ದೀನಿ ಕ್ಯಾಮ್ರಾ. ಕಾಸದ ಅನ್ಕೊಂತೀನಿ. ಗಾಡಿ ಒಂದು ಬಂದ್ಬಿತ್ತು. ನೋಡಿ 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 ಕಲ್ಲು. ಗಾಡಿನೇ ನಡಾಡ್ತಾ ಇದೆ. ನೋಡಿ ಈ ಥರ ಗುಡ್ಡ ಏರ್ ಬಂದು ಇಷ್ಟೆಲ್ಲ ಗುಡ್ಡ ಕಾಣಿಸುತ್ತಲ್ಲ, ಇದೆ ಗುಡ್ಡ. ಇದೇ ಹಾದಿ ಏರ್ ಬಂದಿದ್ದು. ಹಾಯ್, ಇದು ಗುಡ್ಡ ಇಳಿದು ವಿಡಿಯೋ ಮಾಡ್ತಾ ಇದ್ದೀನಿ. ಕಿಸೆದಲ್ಲಿ ಹಾಕಿದ್ದೀನಿ ಕ್ಯಾಮ್ರಾ, ಬೆತ್ತ ತಿಳ್ಕೊಬೇಡ್ರಿ. ಯಾವ ಥರ ಇದೆ ನೋಡಿ ಗುಡ್ಡ. ಓ ಮೈ ಗಾಡ್. ಈ ಸೈಡ್ ಕಮ್ಮಿ ಇದೆ ಗುಡ್ಡ ಇರೋದು, ಇದೆ. ಇಳಿದಾಗಿದೆ ಫ್ರೆಂಡ್ಸ್ ಗುಡ್ಡ ನೋಡಿ. ಇಲ್ಲೊಂದು ಮತ್ತೆ ಆಫ್ ರೋಡಿಂಗ್. ಕಸ್ಟಮರಿಗೆ ಉದುರಿ ಕೊಡೋದೇ ಚಾಚಾ ಚಾಚಾ ಜೋರದ ಫ್ರೆಂಡ್ಸ್. ಭೇಟಿ ಹಾಕೋಣ.
ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಫ್ರೆಂಡ್ ಅಂಗಡಿಗೆ ಎಗ್ ರೈಸ್ ತಿನ್ನೋಕೆ ಬಂದಿದ್ದೆ. ಎಗ್ ರೈಸ್ ತಿನ್ನೋಣ, ಯಾವ ಥರ ಟೇಸ್ಟ್ ಮಾಡೋಣ ನೋಡೋಣ ಬನ್ನಿ. ನಮ್ಮ ಫ್ರೆಂಡ್ ಇದ್ದಾನೆ ಸುದೀಪ್ ಅಂತೇಳಿ, ಮಸ್ತ್ ಚೆನ್ನಾಗಿ ಮಾಡ್ತಾನೆ. ಏಕ್ ನಂಬರ್ ಚಿಕನ್ ಅಲ್ಲಿ, ಎಗ್ ರೈಸ್ ಅಲ್ಲಿ, ಎನಿ ಐಟಮ್ಸ್, ಚಿಕನ್ 65 ಏಕ್ ನಂಬರ್ ಮಾಡ್ತಾನೆ. ನೋಡೋಣ. ಎಗ್ ರೈಸ್ ತೊಂಬರಾಗ್ದಾನೆ, ಅವ್ನು ವೀಡಿಯೋ ಮಾಡ್ತೀನಿ ನಮ್ಮದು ನೋಡಿ. ಇಲ್ಲಿ ಬರ್ತಾ ಇದೆ ನೋಡಿ. ಇವನೇ ನೋಡಿ ಸುದೀಪ್ ಅಂತೇಳಿ, ಎಗ್ ರೈಸ್ ಚೆನ್ನಾಗಿ ಮಾಡ್ತಾನೆ. ಎಷ್ಟು ರೇಟ್ ಎಗ್ ರೈಸ್ ರೇಟ್? 40 rupees.